ಡೇ 13 ಆಫ್ 30 ಡೇಸ್ ಚಾಲೆಂಜ್ ಇನ್ ಕಾನ್ಷಿಯಸ್ ಪೇರೆಂಟಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಮಕ್ಕಳಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ನೆಗೆಟಿವ್ ಪದಗಳನ್ನು ಉಪಯೋಗಿಸಾದ್ರೂ ಕೊಡಬಹುದು, ಅಥವಾ ಪಾಸಿಟಿವ್ ಸೆಂಟೆನ್ಸಸ್ನ ಇಂಟೆಲಿಜೆಂಟ್ ಆಗಿ ಪೇರೆಂಟ್ಸ್ ಆಗಿ ಫ್ರೇಮ್ ಮಾಡಿ ಆದ್ರೂ ಕೊಡಬಹುದು. ಬಟ್ ನಾವು ಮಾಡೋ ತಪ್ಪೇನು ಅಂದರೆ, ಇಮ್ಮಿಡಿಯೇಟ್ ಆಗಿ ಆ ಮಗು ಅದನ್ನೇನೋ ನಿಲ್ಲಿಸಬೇಕು, ಕರೆಕ್ಟ್ ಮಾಡಬೇಕು ಅಂತ ಡೋಂಟ್ ಟಚ್, ಡೋಂಟ್ ಡೂ ಇಟ್, ಅಯ್ಯೋ ಬೇಡ, ಈ ಥರನೇ ಅದರಲ್ಲೂ ತುಂಬ ಒಂದು ನೆಗೆಟಿವ್ ಫೋರ್ಸನ್ನ ಇಂಪ್ಲಿಮೆಂಟ್ ಮಾಡೋ ಥರ ಯಾವಾಗಲೂ ಫಾಸ್ಟಾಗಿ ಆ ಸೆಂಟೆನ್ಸ್ನ ಫ್ರೇಮ್ ಮಾಡದೆ ಠಕ್ ಅಂತ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಡೋಂಟ್ 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 ಅಂತ ಹೇಳ್ತಾ ಹೋದರೆ ಮಗುವಲ್ಲಿ ಯಾವ ಥರದೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗಬಹುದು. ನಿಮಗೆ ಯಾರಾದರೂ ಆ ಥರ ಸೆಂಟೆನ್ಸಸ್ಗಳನ್ನು ನೆಗೆಟಿವ್ ಯೂಸ್ ಮಾಡ್ತಾ ಹೇಳಿದ್ರೆ ನಿಮಗೆ ಫೀಲ್ ಆಗಬಹುದು. ಒಮ್ಮೆ ಯೋಚನೆ ಮಾಡಿ, ಡೋಂಟ್ ಟಚ್ ಅನ್ನೋದನ್ನು ಮೇ ಬಿ ಯು ಕ್ಯಾನ್ ಡೂ ಇಟ್ ದಿಸ್ ವೇ, ನಾವು ಈ ಥರ ಮಾಡೋದನ್ನ, ಅಥವಾ ಹಾಗಲ್ಲ ಹೀಗೆ ಮಾಡು ಅನ್ನೋದ್ರ ಬದಲು ಹೀಗೂ ಮಾಡ್ಬೋದು ಇದನ್ನ ಅಂತ ಹೇಳೋಣ ಅನ್ನೋ ಪ್ರಯತ್ನವನ್ನ ಸ್ವಲ್ಪ ನೀವು ರೂಢಿಸ್ಕೊಳ್ಳಿ. ಯಾಕೆಂದ್ರೆ ಬೇಡ 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 ಅನ್ನೋದು, ನಿಲ್ಲು 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 ಅನ್ನೋದು ಯಾವುದೋ ಒಂದು ರೀತಿ ಆತಂಕವಾಗಿ ಆ ಮಗುವಿನ ಪರ್ಸ್ನಾಲಿಟಿಯಲ್ಲಿ ಏನಾದರೂ ಕೂತ್ರೆ ನಾಳೆ ದಿನ ಏನು ಮಾಡಬೇಕಾದ್ರೂ ಆತ್ಮವಿಶ್ವಾಸನೇ ಇಲ್ಲ, ಅಯ್ಯೋ ಕರೇಜೇ ಇಲ್ಲ, ಧೈರ್ಯನೇ ಇಲ್ಲ, ಇವನಿಗೆ ಧೈರ್ಯವಾಗಿ ಮುನ್ನುಗೋದೇ ಇಲ್ಲ, ಎಲ್ಲದಕ್ಕೂ ಅಂಜಿಕೆ ಅಂತ ಆಮೇಲೆ ನೀವೇ ಬ್ಲೇಮ್ ಮಾಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಏನಂತೀರಾ? ಈ ಥರದ ಸಾಕಷ್ಟು ಫ್ರೀ ಪೇರೆಂಟಿಂಗ್ ಟಿಪ್ಸ್ಗೆ ನಮ್ಮ ವೆಬಿನಾರ್ನ ನೀವು ಅಟೆಂಡ್ ಮಾಡಬಹುದು. QR ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಲಿಂಕ್ ಇದೆ ಬಯೋದು.